ಹಲೋ, ಎಲ್ಲರಿಗೂ ನಮಸ್ಕಾರ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ರವೆ ಗಂಜಿ. ಹುಷಾರಿಲ್ದವ್ರಿಗೆ ಮಾಡಿಕೊಡೋದು. ನಮ್ಮ ಮನೆಯಲ್ಲಿ ಹುಷಾರಿಲ್ಲ, ಅದಕ್ಕೆ ಮಾಡಿದ್ದೀನಿ, ನಿಮಗೂ ತೋರ್ಸೋಣ ಅಂತ. ಈಗ ನೋಡ್ರಿ, ಒಂದು 1/4 ಲೋಟದಷ್ಟು ಚಿರೋಟಿ ರವೆ ತೊಗೊಂಬಿಟ್ಟು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊತಾನೆ. ಅದನ್ನು ಸ್ವಲ್ಪ ದುಂಡಗಾಗಬೇಕು, ರವೆ ಆ ಥರ ಹುರ್ಕೋಬೇಕು. ನೋಡಿ, ಈಗ ನಾನು ಅದೇ ಥರ ಹುರ್ಕೊತಾ ಇದ್ದೀನಿ. ಹುಷಾರಿಲ್ದವ್ರಿಗೆ ಈ ಥರ ಮಾಡಿಕೊಟ್ರೆ ಏನೋ ಒಂದು ಅರ್ಧ ಲೋಟ ಜಾಸ್ತಿ ಕುಡಿತಾರೆ ಅಂತ. ಹುರಿದಂಗೆ ಹಂಗನೂ ಮಾಡ್ತಾರೆ, ಆದರೆ ಹುರಿದು ಮಾಡಿದ್ರೇ ಚೆನ್ನಾಗಿರುತ್ತೆ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಒಂದು 1/4 ಲೋಟಕ್ಕೆ ಒಂದು 2 ಲೋಟ. ಇದು ಪಾತ್ರೆ ಜಾಸ್ತಿ ಆಯಿತು, ತುಂಬ ಚಿಕ್ಕದಾಯ್ತಲ್ವ ಪಾತ್ರೆ, ಅದಕ್ಕೆ ಫುಲ್ಲಾಗಿದೆ, ಕೈ ಆಡ್ಸೋಕ್ಕಾಗಲ್ಲ. ಅದಕ್ಕೆ ಇನ್ನೊಂದು ಪಾತ್ರೆ ತಗೊಳ್ಳೋಣ. ಈಗ ನೋಡಿರಿ, ಚೆನ್ನಾಗಿ ಕುದ್ದೇ ಬಿಟ್ಟೈತಲ್ವ. ಈಗ ಇನ್ನೂ ಇದಕ್ಕೆ ಹಾಲು ಗೀಲು ಹಾಕ್ಬೇಕಲ್ವ, ಅದಕ್ಕೆ ಬೇರೆದೊಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಅದು ಹಿಡಿಯೋಷ್ಟು ಸಕ್ಕರೆ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊರಿ. ಸಕ್ಕರೆ ಹಾಕ್ಕೋಬೋದು, ಬೆಲ್ಲ ಹಾಕ್ಕೋಬೋದು, ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನು ಏಲಕ್ಕಿ ಪುಡಿ ಹಾಕ್ಕೊಂಡೆ. ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕೊತ ಕುದಿಬೇಕದು. ನೋಡಿರಿ, ಇವಾಗ ಹಾಲು ಹಾಕ್ಕೊತೇನೆ ಅದರಲ್ಲೇ. ಒಲೆ ಆಫ್ ಮಾಡಿಬಿಟ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ತುಪ್ಪ ಹಾಕ್ಕೊತಾನೆ ಒಂದು ಸ್ವಲ್ಪ. ನಮ್ಮ ಹುಡುಗಿ ತುಪ್ಪ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಕಡಿಮೆ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು, ಈಗ ನೋಡ್ರಿ ಒಂದು ಬೌಲಿಗೆ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ನೀವು ಒಂದು ಸರಿ ಮಾಡ್ಕೊಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ.